ಈಗಿನ ಎಷ್ಟೋ ಜನ ಯುವಕರಿಗೆ IAS ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸಿರುತ್ತೆ. ಸಾವಿರಾರು ಜನ IAS ಬರೀತಾರೆ, ಅದರಲ್ಲಿ ಕೆಲವು ಜನ ಪಾಸ್ ಮಾಡ್ತಾರೆ ಮತ್ತು IASಗೆ ಹೋಗ್ತಾರೆ. ಅಂಥದ್ದೇ ಒಂದು ದೊಡ್ಡ ಕನಸನ್ನು ಕಂಡಂಥ ಒಬ್ಬ ಯುವಕ ಛತ್ತೀಸ್ಗಢದ ಮಹಾಸಮುಂಡ್ ಅನ್ನುವಂಥ ಒಂದು ಜಿಲ್ಲೆಯ ಒಂದು ಸಣ್ಣ ಗ್ರಾಮದ ಒಬ್ಬ ಬಡ ರೈತನ ಮಗ ಸಂಜಯ್ ದಹಾರಿಯಾ ಅಂತೇಳಿ. ತಾನು ಓದ್ತಾ ಇರೋ ಶಾಲೆಯಲ್ಲಿ ಟಾಪ್ 10 ಸ್ಟೂಡೆಂಟ್ಸ್ಗಳಲ್ಲಿ ಅವನೊಬ್ಬ ಆಗಿರ್ತಾನೆ. ಒಂದು ಸಾರಿ ಅವನು ಜವಾಹರ್ ವಿದ್ಯಾಲಯದ ನವೋದಯ ವಿದ್ಯಾಲಯದ ಪರೀಕ್ಷೆ ಬರೀತಾನೆ. 5ನೇ ಕ್ಲಾಸ್ ನಂತರ ಅದಕ್ಕೆ ಅವನು ಆಯ್ಕೆಯಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ರಾಯ್ಪುರದಲ್ಲಿ, ಛತ್ತೀಸ್ಗಢದ ರಾಯ್ಪುರಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಸಂದರ್ಭದಲ್ಲಿ ಆ ಜವಾಹರ್ ವಿದ್ಯಾಲಯದ ಚೇರ್ಮನ್ ಆದ IAS ಅಧಿಕಾರಿಯೊಬ್ಬರು ಅಲ್ಲಿಗೆ ಬಂದು ಭೇಟಿ ಕೊಡ್ತಾರೆ ಮತ್ತು ಭಾಷಣ ಮಾಡ್ತಾರೆ. ಅವರನ್ನು ನೋಡಿ ಪ್ರಭಾವಿತನಾದಂಥ ಈ ಸಂಜಯ್ ದಹಾರಿಯಾಗೆ ಮುಂದೆ ನಾನೂ ಕೂಡ ಒಬ್ಬ IAS ಅಧಿಕಾರಿ ಆಗಬೇಕು ಅನ್ನೋಂಥ ಆಸೆ, ಸಣ್ಣ ಬೀಜ ಆ ಸಂದರ್ಭದಲ್ಲಿ ಮೊಳಕೆ ಹೊಡೆಯುತ್ತೆ. ಮುಂದೆ 2011ರಲ್ಲಿ ಅವನಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಗುತ್ತೆ. ಅದು ಕೋಲ್ಕತ್ತಾದಲ್ಲಿರುತ್ತೆ. ಅಲ್ಲಿ ಹೋಗ್ತಾನೆ. ಅಲ್ಲಿ ಕೆಲಸ ಮಾಡ್ತಿದ್ದಾಗೆ ಅವನು UPSCಗೆ ಕೂಡ ಎಕ್ಸಾಮಿಗೆ ಬರೆಯೋದಕ್ಕೆ ತಯಾರಿ ಮಾಡ್ತಾ ಇರ್ತಾನೆ. ಒಂದು ಸಂದರ್ಭದಲ್ಲಿ ಅವನಿಗೆ ತನ್ನ ಬಲ ಕಿವಿಯ ಕೆಳಭಾಗದಲ್ಲಿ ಒಂದು ಸಣ್ಣ ಗಂಟು ಕಾಣಿಸ್ಕೊಳ್ಳುತ್ತೆ. ಪರೀಕ್ಷೆಗೆ ಅಂತೇಳಿ ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಹೋದಾಗ ಅವರು ಬಯಾಪ್ಸಿ ಮಾಡ್ತಾರೆ. ಬಯಾಪ್ಸಿ ಮಾಡಿದ ನಂತರ ಅವರಿಗೆ ತಿಳಿದು ಬರುತ್ತೆ ಅದು ಕ್ಯಾನ್ಸರ್ನ ಗೆಡ್ಡೆ ಅಂತೇಳಿ. ನಂತರ 2011ರಿಂದ 2018ರವರೆಗೆ ಅವನ ಜೀವನದ ಅತ್ಯಂತ ಕಷ್ಟ ಕಾಲನ ಅವನು ಎದುರಿಸ್ತಾನೆ. 2013ರಲ್ಲಿ ಒಂದು ಮೇಜರ್ ಆಪ್ರೇಷನ್ ಆಗುತ್ತೆ. ಆ ಆಪ್ರೇಷನ್ನಲ್ಲಿ ಅದು ಸೆಲೆವರಿ ಗ್ಲ್ಯಾಂಡ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗುತ್ತೆ. ಡಿಟೆಕ್ಟ್ ಆದ ನಂತರ ಇಡೀ ಸೆಲೆವರಿ ಗ್ಲ್ಯಾಂಡನ್ನೇ ತೆಗೆದು ಹಾಕ್ತಾರೆ. ಆ ತೆಗೆದು ಹಾಕಿದಂಥ ಸಂದರ್ಭದಲ್ಲಿ ಅವನ ಮುಖದ ಬಲಭಾಗ ಒಂದು ರೀತಿ ಪ್ಯಾರಲೈಸ್ ಆದಂಗೆ ಆಗುತ್ತೆ. ಅವನ ಬಲಗಣ್ಣನ್ನು ಅವನಿಗೆ ಮುಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ. ರಾತ್ರಿ ಮಲಗೋತ್ತಿಗೆ ಬಲಗಣ್ಣಿನ ಮೇಲೆ ಬಟ್ಟೆ ಹಿಡ್ಕೊಂಡು ಮಲಗ್ತಾ ಇದ್ದ. ಬಲ ಕಿವಿ ಕೂಡ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ಅವನು ಧೈರ್ಯಗುಂದೇ UPSC ತಯಾರಿನ ಮುಂದುವರಿಸ್ತಾನೆ. ಅವನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಧೈರ್ಯಗುಂದ್ಬಿಟ್ಟು ಪರೀಕ್ಷೆ ತಯಾರಿ ಮಾಡೋದನ್ನೇ ನಿಲ್ಲಿಸ್ತಾ ಇದ್ದರು. ಜೀವನದ ಮೇಲೆ ಭರವಸೆಯನ್ನು ಕಳೆದುಕೊಳ್ತಾ ಇದ್ದರು. ಆದರೆ ಅಲ್ಲಿದ್ದಿದ್ದು ಸಂಜಯ್ ದಹಾರಿಯಾ ಅನ್ನುವಂಥ ಧೈರ್ಯಶಾಲಿ ಯುವಕ. ಅವನು ಎಷ್ಟೋ ಸಾರಿ ಯೋಚನೆ ಮಾಡ್ತಾನೆ, ನನಗೆ ಯಾವುದೇ ದುರಭ್ಯಾಸ ಇಲ್ಲ, ನಮ್ಮ ಮನೆಯವರಿಗೆ ಯಾವುದೇ ಕ್ಯಾನ್ಸರ್ನ ಇತಿಹಾಸ ಇಲ್ಲ, ಆದರೂ ಕೂಡ ಈ ಕಾಯಿಲೆ ನನಗೆ ಹೇಗೆ ಬಂತು ಅಂತೇಳಿ ಸುಮಾರು ವರ್ಷಗಳ ಕಾಲ ಒಂದು 28 ಸಾರಿ ರೇಡಿಯೇಷನ್ ಸೈಕಲ್ ಟ್ರೀಟ್ಮೆಂಟ್ ತಗೊಳ್ತಾನೆ. 2019ರಲ್ಲಿ ಅವನು ಕ್ಯಾನ್ಸರ್ನಿಂದ ಗುಣಮುಕ್ತ ಆಗ್ತಾನೆ. ನಂತರ ತನ್ನ ಕೆಲಸ ಕೂಡ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ IAS ಬರೆಯೋದಕ್ಕೆ ತಯಾರಿ ಮಾಡ್ತಾನೆ. 2022ರಿಂದ ನಿರಂತರವಾಗಿ 4 ವರ್ಷಗಳ ಕಾಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸತತವಾಗಿ ಅಧ್ಯಯನ ಮಾಡ್ತಾನೆ. ಮೊದಲನೇ ಪ್ರಯತ್ನ ಫೇಲ್ ಆಗುತ್ತೆ. 2ನೇ ಪ್ರಯತ್ನದಲ್ಲಿ ಸಕ್ಸಸ್ ಆಗಿಬಿಟ್ಟು 946ನೇ ರ್ಯಾಂಕ್, ಇಡೀ ದೇಶಕ್ಕೆ UPSC ಪರೀಕ್ಷೆಯಲ್ಲಿ 946ನೇ ರ್ಯಾಂಕ್ ಬರ್ತಾನೆ. 6 ವರ್ಷಗಳ ಕಾಲ ನಿರಂತರವಾದಂಥ ಆಸ್ಪತ್ರೆ ವಾಸ, ಆಪ್ರೇಷನ್, ಚಿಕಿತ್ಸೆ ಇದೆಲ್ಲರ ಮಧ್ಯೆ ಕೂಡ ತನ್ನ ಛಲ ಬಿಡದೆ ನಿರಂತರವಾಗಿ ಪ್ರಯತ್ನ ಮಾಡಿ ಹೋರಾಟ ಮಾಡಿ UPSC ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ಈ ಯುವಕ ನಮ್ಮೆಲ್ಲರಿಗೂ ದೊಡ್ಡ ಸ್ಫೂರ್ತಿಯಾಗಿದ್ದಾನೆ. ಈ ಸಂಜಯ್ ದಹಾರಿಯಾನ ಕತೆ ನಮಗೆ ಒಂದು ಪಾಠ ಸಮಸ್ಯೆಗಳು ನಮ್ಮನ್ನು ಸೋಲಿಸೋದಕ್ಕೆ ಬರೋದಿಲ್ಲ, ಬದಲಾಗಿ ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡೋದಕ್ಕೆ ಬರುತ್ತೆ. ಕ್ಯಾನ್ಸರ್ ಅವರ ದೇಹವನ್ನು ದುರ್ಬಲ ಮಾಡಿತು, ಆದರೆ ಅವನ ಕನಸನ್ನು ಸೋಲಿಸಲಿಲ್ಲ. ನಮ್ಮ ಜೀವನದಲ್ಲೂ ಸಮಸ್ಯೆಗಳು ಬರುತ್ತೆ, ಆದರೆ ಸಂಕಲ್ಪ ಬಲವಾಗಿದ್ದರೆ ಯಶಸ್ಸು ತಪ್ಪೋದಿಲ್ಲ. 6 ವರ್ಷಗಳ ಕಾಲ ಕ್ಯಾನ್ಸರ್ ಜೊತೆ ಹೋರಾಡಿದ ವ್ಯಕ್ತಿ UPSC ಪಾಸ್ ಮಾಡಿದ್ದಾನೆ. ಹಾಗಾದರೆ ನಮ್ಮ ಕನಸುಗಳನ್ನ ಸಾಧಿಸೋದಕ್ಕೆ ನಮಗೇನು ಅಡ್ಡಿ ಇದೆ? ಬನ್ನಿ ಸ್ನೇಹಿತರೆ, ದೃಢ ಸಂಕಲ್ಪ ಮಾಡೋಣ. ನಾವೇನು ಕನಸನ್ನು ಕಂಡಿದ್ದೀವಿ ಅದನ್ನು ಸಾಧಿಸೋದಕ್ಕೆ ನಾವು ಮನಸ್ಸು ಮಾಡೋಣ. ಧನ್ಯವಾದಗಳು.